ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಿಸ್ ಇಸ್ ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯಾಜಿಕಲ್ ರಿಲೇಶನ್ಶಿಪ್ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ಲೈಫ್ ಅಲ್ಲಿ ನಮ್ಮ ರಿಲೇಶನ್ಶಿಪ್ ತುಂಬಾ ಸುಧಾರಣೆ ಆಗಿರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು, ತುಂಬಾ ಪಾಸಿಟಿವ್ ಆಗಿರ್ಬೇಕಂದ್ರೆ ಜಗಳ ಕಮ್ಮಿ ಇರಬೇಕು, ಪ್ರೀತಿ ಜಾಸ್ತಿ ಇರ್ಬೇಕಲ್ವಾ? ಇವತ್ತಿನ ಮ್ಯಾಜಿಕಲ್ ಅಭ್ಯಾಸನೇ ಪ್ರತಿದಿನ ಪ್ರಾಕ್ಟೀಸ್ ಮಾಡಿದೀರಾ ಅಂದ್ರೆ ನಿಮ್ಮ ಲೈಫ್ ನಲ್ಲಿ ನಿಮ್ಮ ರಿಲೇಶನ್ಶಿಪ್ ಅದ್ಭುತವಾಗಿ ಇರುತ್ತೆ. ಅಂತಹ ಪವರ್ಫುಲ್ ಟೆಕ್ನಿಕ್ ಇದು. ಇದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಲೈಫ್ ನೀವು ಚೇಂಜ್ ಮಾಡ್ಕೊಂತೀರಾ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಮೇಸಿಂಗ್ ರಿಸಲ್ಟ್ಸ್ ನ ನೀವು ನೋಡ್ತಾ ಹೋಗ್ತೀರಾ. ಏನಪ್ಪಾ ಅಂದ್ರೆ ಒಂದು ರಿಸರ್ಚ್ ಸ್ಟಡಿಯಲ್ಲಿ ಹೇಳ್ತಾರೆ, ಯಾರು ಹೆಚ್ಚು ಗ್ರಾಟಿಟ್ಯೂಡ್ ತೋರಿಸ್ತಾ ಇರ್ತಾರೋ ಅವರ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಕ್ಲೋಸ್ ಆಗಿರ್ತಾರೆ, ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಜೊತೆ ತುಂಬಾ ಕನೆಕ್ಟೆಡ್ ಆಗಿರ್ತಾರೆ ಅಂತ ಹೇಳ್ತಾರೆ. ಒಂದು ರಿಸರ್ಚ್ ಸ್ಟಡೀಸ್ ಪ್ರಕಾರ ಒಂದು ಸ್ಟಾಟಿಸ್ಟಿಕ್ಸ್ ಹೇಳುತ್ತೆ, ನೀವು ಯಾರ ಬಗ್ಗೆ ಆದ್ರೂ ನಿಮ್ಮ ಮೈಂಡ್ ಅಲ್ಲಾದ್ರೆ ನಿಮ್ಮ ಥಾಟ್ ಅಲ್ಲಾದ್ರೆ ಒಂದನ್ನ ನೀವು ಕಂಪ್ಲೇಂಟ್ ಆಗಿ ಮಾಡ್ತಾ ಇರೋದ್ರೆ ಅದಕ್ಕೆ 10 ಟೈಮ್ಸ್ ಬ್ಲೆಸ್ಸಿಂಗ್ಸ್ ನಾನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕಂತ. ಇಲ್ಲ ಅಂದ್ರೆ ಅದು ನಿಮ್ಮ ಕ್ಲೋಸ್ ರಿಲೇಶನ್ಶಿಪ್ ಆಗಿದ್ರೆ, ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಈ ತರ ಆಗಿದ್ರೆ ಅದು ಡೈವರ್ಸ್ ಅಲ್ಲಿ ಎಂಡ್ ಆಗೋ ಎಲ್ಲಾ ಪಾಸಿಬಿಲಿಟೀಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಗ್ರಾಟಿಟ್ಯೂಡ್ ಇಸ್ ವೆರಿ 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 ಪವರ್ಫುಲ್. ನಾವು ಕಂಪ್ಲೇಂಟ್ ಮಾಡೋದಕ್ಕಿಂತ ಅವ್ರ ಮೇಲೆ ಪಾಸಿಟಿವ್ ಆಗಿ ಗ್ರೇಟ್ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ರಿಲೇಶನ್ಶಿಪ್ ತುಂಬಾ ಅದ್ಭುತವಾಗಿರುತ್ತೆ ಅಂತ ಹೇಳ್ತಾರೆ. ಇದು ಯಾರೋ ಒಬ್ರು ಹೇಳಿರೋದಲ್ಲ, ದಿಸ್ ಇಸ್ ಅ ರಿಸರ್ಚ್ ಸ್ಟಡಿ ಅಂತ ಹೇಳ್ತಾರೆ. ಗ್ರಾಟಿಟ್ಯೂಡ್ ಅನ್ನೋದು ಒಂದು ರಿಲೇಶನ್ಶಿಪ್ ನ ಅದ್ಭುತವಾಗಿ ಫ್ಲರಿಶ್ ಮಾಡುವಂತ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಪ್ರತಿಯೊಬ್ರು ಏನ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ನ ಹೇಳ್ತಾ ಇರ್ಬೇಕಾಗುತ್ತೆ. ಒಬ್ಬ ಹಸ್ಬೆಂಡ್ ಆಗಿರ್ಲಿ, ತಾಯಿಗಾಗಿರ್ಲಿ, ತಂದೆಗಾಗಿರ್ಲಿ, ಒಂದು ಆಂಟಿ ಅಂಕಲ್, ಎನಿ ರಿಲೇಶನ್ಶಿಪ್ ನೀವು ಎಷ್ಟು ಗ್ರೇಟ್ಫುಲ್ ಆಗಿರ್ತೀರಲ್ವಾ, ಒನ್ಸ್ ನಿಮ್ಮ ಥಾಟ್ಸ್ ನಿಮ್ಮ ವರ್ಡ್ಸ್ ಹೇಗಿರುತ್ತೋ ಅದು ರಿಫ್ಲೆಕ್ಟ್ ಆಗುತ್ತೆ ಔಟರ್ ರಿಯಾಲಿಟಿಯಲ್ಲಿ. ನಿಮ್ಮ ಒಳಗಡೆ ನೀವೇನಾದ್ರೂ ಕೋಪ, ದ್ವೇಷ, ಆಂಗರ್ ಎಲ್ಲವೂ ಇಟ್ಕೊಂಡಿದ್ರ ಅಂದ್ರೆ ನಿಮ್ಮ ಔಟರ್ ರಿಯಾಲಿಟಿಯಲ್ಲಿ ಅಂತಹ ಪರ್ಸನ್ ಅದೇ ತರ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪ್ರತಿ ಸತಿನೂ ಯಾವ್ದಾದ್ರು ನಿಮ್ಗೆ ತುಂಬಾ ಕ್ಲೋಸ್ ಆಗಿರುವಂತಹ ವ್ಯಕ್ತಿ ಬಗ್ಗೆ ನೀವು ಆಂಗರ್ ಇಲ್ಲಾಂದ್ರೆ ಕೋಪ ತೋರಿಸೋ ಬದಲು ಗ್ರಾಟಿಟ್ಯೂಡ್ ತೋರಿಸ್ತಾ ಇದ್ರೆ ಅವರ ರಿಲೇಶನ್ಶಿಪ್ ನಿಮ್ಮ ರಿಲೇಶನ್ಶಿಪ್ ತುಂಬಾ ಕ್ಲೋಸ್ ಆಗೋದಕ್ಕೆ ಪಾಸಿಬಿಲಿಟೀಸ್ ಇರುತ್ತೆ. ನಾವ್ ಯಾವ ರಿಲೇಶನ್ಗಾದ್ರೂ ಒಂದು ಒಳ್ಳೆ ಗ್ರಾಟಿಟ್ಯೂಡ್ ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಅಬಂಡೆನ್ಸ್ ಆಫ್ ಹ್ಯಾಪಿನೆಸ್ ಅಂದ್ರೆ ಗುಡ್ ಥಿಂಗ್ಸ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಆ ರಿಲೇಶನ್ಶಿಪ್ ಇಂದ ನಮ್ಮ ಕಡೆಗೆ ಅಂತ ಹೇಳ್ತಾರೆ. ಆ ಗ್ರಾಟಿಟ್ಯೂಡ್ ಗೆ ಅಷ್ಟೊಂದು ಪವರ್ ಇದೆ. ನಿಮ್ಮ ಲೈಫ್ ಅಲ್ಲಿ ನೀವು ಹ್ಯಾಪಿ ಆಗಿರ್ಬೇಕಾ, ಗ್ರೇಟ್ಫುಲ್ ಆಗಿರ್ಬೇಕಾ, ಇಲ್ಲಾಂದ್ರೆ ಅಬಂಡೆನ್ಸ್ ಆಗಿ ಫೀಲ್ ಮಾಡ್ಬೇಕಂದ್ರೆ ನೀವು ಆ ರಿಲೇಶನ್ಶಿಪ್ ಗೆ ಗ್ರೇಟ್ಫುಲ್ ಆಗಿ ಫೀಲ್ ಆಗಿ. ಇಲ್ಲ ಅಂದ್ರೆ ನಮ್ಮ ಕೋಪ ಏನಾಗುತ್ತೆ ಮತ್ತಷ್ಟು ಜಾಸ್ತಿ ಆಗ್ತಾ ಆ ವ್ಯಕ್ತಿ ಇನ್ನೂ ದ್ವೇಷ ಮಾಡುವಂತ ಪಾಸಿಬಿಲಿಟೀಸ್ ಇರುತ್ತೆ ಅಲ್ವಾ? ಸೊ ಯಾವುದೇ ಗ್ರಾಟಿಟ್ಯೂಡ್ ಒಂದು ರಿಲೇಶನ್ಶಿಪ್ ಆಗಿದ್ರೂ ಅದು ಬರೀ ಆ ರಿಲೇಶನ್ಶಿಪ್ ಮಾತ್ರ ಚೇಂಜ್ ಆಗಲ್ಲ, ಅದು ನಿಮ್ಮ ವ್ಯಕ್ತಿತ್ವನು ಕೂಡ ಚೇಂಜ್ ಮಾಡುತ್ತೆ. ಅದು ನಿಮ್ಮ ವ್ಯಕ್ತಿತ್ವದಲ್ಲಿ ನಿಮ್ಮಲ್ಲಿ ಪೇಷನ್ಸ್, ಕಂಪ್ಯಾಷನ್, ಹ್ಯಾಪಿನೆಸ್, ಜಾಯ್ಫುಲ್ನೆಸ್, ಕೈಂಡ್ನೆಸ್ ಮತ್ತೆ ನಿಮ್ಗೆ ಗೊತ್ತಿಲ್ತಾರೆ ಇದು ನಾನೇನ ಅನ್ನುವಷ್ಟರ ಮಟ್ಟಿಗೆ ನೀವು ಚೇಂಜ್ ಆಗ್ತೀರಾ ಯಾವಾಗ ನೀವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತೀರಾ. ಅಲ್ಲಿ ನಿಮಗೆ ಗೊತ್ತಿಲ್ದಿರ ಇದ್ದಂಗೆ ನಿಮ್ಗೆ ರಿಯಲೈಸ್ ಆಗಲ್ಲ ದಿಸ್ ಇಸ್ ಮೀ ಆರ್ ನಾಟ್ ಅಂತ. ಅಷ್ಟು ಚೇಂಜಸ್ ನ ನೀವು ನೋಡೋದಕ್ಕೆ ಸಾಧ್ಯ ಆಗುತ್ತೆ ವೆನ್ ಯು ಪ್ರಾಕ್ಟೀಸ್ ಗ್ರಾಟಿಟ್ಯೂಡ್ ಅಂತ ಹೇಳ್ತಾರೆ. ಒಂದು ರಿಲೇಶನ್ಶಿಪ್ ಅಲ್ಲಿ ಚಿಕ್ಕ ಚಿಕ್ಕ ವ್ಯತ್ಯಾಸಗಳು ಇಲ್ಲಾಂದ್ರೆ ಕಂಪ್ಲೇಂಟ್ಸ್, ಇರಿಟೇಷನ್ ಇದೆಲ್ಲವೂ ಫೇಸ್ ಮಾಡಿರ್ತೀರಲ್ವಾ, ಅದು ಮ್ಯಾಜಿಕಲಿ ಅದು ಮಾಯ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನೀವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ತಿರೋ. ಒಂದು ರಿಲೇಶನ್ಶಿಪ್ ಗೆ ಬೇಕಾಗಿರೋದು ಅಂಡರ್ಸ್ಟ್ಯಾಂಡಿಂಗ್. ಅದು ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ನೀವು ಗ್ರಾಟಿಟ್ಯೂಡ್ ಫೀಲಿಂಗ್ ಅಲ್ಲಿ ಇದ್ದಾಗ, ಯಾವತ್ತೂ ಅಷ್ಟೇ ನಾವು ಗ್ರೇಟ್ಫುಲ್ ಆಗಿದ್ದಾಗ, ಇವರಿಂದ ನನಗೆ ಈ ತರ ಹೆಲ್ಪ್ ಆಯ್ತು, ಇವ್ರು ನನ್ಗೆ ಹೆಲ್ಪ್ ಮಾಡಿದ್ರು, ನನ್ನ ಹಸ್ಬೆಂಡ್ ನನ್ಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ, ಈ ತರ ಹೇಳ್ತಾ ಇದ್ದಾಗ ನಮ್ಮಲ್ಲಿ ಪ್ರೀತಿ ಜಾಸ್ತಿ ಆಗುತ್ತೆ ಬಿಟ್ರೆ ಕೋಪ ಬರಲ್ಲ ಅಲ್ವಾ. ದಟ್ ಇಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್. ವೆನ್ ಯು ಗಿವ್ ಥ್ಯಾಂಕ್ಸ್ ಟು ದೆಮ್, ಅವರು ಅದಕ್ಕೆ ರಿಫ್ಲೆಕ್ಷನ್ ಆಗಿ ನಮ್ಮ ಹತ್ರ ಬಂದು ಮಾತಾಡೋದಾಗ್ಲಿ ಇಲ್ಲಾಂದ್ರೆ ಪ್ರೀತಿಯಿಂದ ನಡ್ಕೊಳೋದಾಗ್ಲಿ ಮಾಡ್ತಾರೆ. ಸೊ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಎನಿ ರಿಲೇಶನ್ಶಿಪ್ ಅಂತ ಹೇಳ್ತೇನೆ. ನಿಮ್ಗೆ ಗೊತ್ತಲ್ವಾ ವರ್ಡ್ಸ್ ಗೆ ಎಷ್ಟು ಪವರ್ ಇದೆ. ವರ್ಡ್ಸ್ ಆರ್ ವೆರಿ ಪವರ್ಫುಲ್. ವೆನ್ ಯು ಕಂಪ್ಲೇಂಟ್, ನೀವು ಯಾರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಗ ಅದ್ ಬರೀ ಅವರ ಲೈಫ್ ಗೆ ಎಫೆಕ್ಟ್ ಆಗಲ್ಲ, ಅದು ನಿಮ್ಮ ಲೈಫ್ ನು ಕೂಡ ಎಫೆಕ್ಟ್ ಮಾಡುತ್ತೆ. ನಿಮ್ಮ ಲೈಫ್ ಕೂಡ ಸಫರ್ ಆಗ್ಬೇಕಾಗುತ್ತೆ. ಬಿಕಾಸ್ ನೀವ್ ಯಾವಾಗ ಕಂಪ್ಲೇಂಟ್ಸ್ ಹೇಳ್ತಾ ಇರ್ತೀರೋ ಆಂಗರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ, ಕೋಪ ಬರುತ್ತೆ, ಮತ್ತೆ ಡಿಸ್ರೆಸ್ಪೆಕ್ಟ್ ಉಟ್ಕೊಳ್ಳುತ್ತೆ. ಯಾವಾಗ ಇದೆಲ್ಲ ಆಗ್ತಾ ಇರುತ್ತೋ ಬರೀ ಅವ್ರಿಗೆ ಮಾತ್ರ ನೋವು ಆಗ್ತಾ ಇರಲ್ಲ, ಅದು ನಮ್ಮ ಲೈಫ್ ನು ಕೂಡ ಅದು ಹಾಳ್ ಮಾಡುತ್ತೆ, ಸಫರ್ ಆಗ್ಬೇಕಾಗುತ್ತೆ. ಅದಕ್ಕೆ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಏನ್ ಹೇಳ್ತಾರೆ, ಯಾರ ಬಗ್ಗೆ ಆದ್ರೂ ಮಾತಾಡ್ತಾ ಇದ್ದಾಗ, ಯಾರ ಬಗ್ಗೆ ಆದ್ರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾಗ ದಟ್ ವಿಲ್ ಕಮ್ ಬ್ಯಾಕ್ ಟು ಯು. ಅದು ನಿಮ್ಗೆ ತಂದು ಕೊಡುತ್ತೆ, ಮತ್ತೆ ನಿಮ್ಗೆ ಅದೇ ರಿಫ್ಲೆಕ್ಷನ್ ಆಗಿ ಬರುತ್ತೆ. ಅದಕ್ಕೆ ಗ್ರೇಟ್ ಫಿಲಾಸಫರ್ಸ್ ಆಗಿದ್ರೆ, ಗ್ರೇಟ್ ಟೀಚರ್ಸ್ ಆಗಿದ್ರೆ ಏನ್ ಹೇಳ್ತಾರೆ ಅಂದ್ರೆ ಆಲ್ವೇಸ್ ಬಿ ಗ್ರೇಟ್ಫುಲ್ ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಹೇಳೋದಂದ್ರೆ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಎನಿ ರಿಲೇಶನ್ಶಿಪ್, ಎನಿಥಿಂಗ್. ಯಾವುದೇ ವಸ್ತುಗಾಗಿರ್ಲಿ, ವ್ಯಕ್ತಿಗಾಗಿರ್ಲಿ, ಇಲ್ಲಾಂದ್ರೆ ಯಾರಿಗಾದ್ರೂ ಆಗಿರ್ಲಿ, ನೀವು ಆದಷ್ಟು ಗ್ರೇಟ್ಫುಲ್ ಆಗಿರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ. ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮ್ಗೆ ತುಂಬಾ ಕ್ಲೋಸ್ ಇರೋರು ಬಂದ್ಬಿಟ್ಟು ನೀವ್ ಹೇಗಿದಿರೋ ಅದಕ್ಕೆ ನಿಮ್ ಹತ್ರ ಬಂದ್ಬಿಟ್ಟು ಐ ಲವ್ ಯು ಅಂತ ಹೇಳ್ಬಿಟ್ರೆ ನೀವ್ ಹೇಗ್ ಫೀಲ್ ಮಾಡ್ತೀರಾ, ಎಷ್ಟು ಎಕ್ಸೈಟೆಡ್ ಆಗಿ ಫೀಲ್ ಮಾಡ್ತೀರಾ, ಎಷ್ಟು ಹ್ಯಾಪಿನೆಸ್ ಫೀಲ್ ಮಾಡ್ತೀರಲ್ವಾ. ಅದೇ ಎಕ್ಸೈಟ್ಮೆಂಟ್, ಅದೇ ಫೀಲಿಂಗ್ ನಮ್ಮ ಒಳಗಡೆಯಿಂದ ಬಂದಾಗ ಅದೇ ರಿಫ್ಲೆಕ್ಷನ್ ಆಗಿ ನಮ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಸ್ಟ್ ವಿ ಹ್ಯಾವ್ ಟು ಬಿಹೇವ್ ಲೈಕ್ ದಟ್. ನಾವ್ ಅವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಾವ್ ಅದನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಪ್ರತಿಯೊಬ್ಬರಿಗೂ ನಾವು ಐ ಲವ್ ಯು, ಥ್ಯಾಂಕ್ ಯು ಹೇಳ್ತಾ ಇದ್ದಾಗ ನೀವು ಬೇರೆಯವರಿಂದ ಕೂಡ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವೇ ಮಾಡ್ತಾ ಇರಲ್ಲ, ನಮ್ಗೆ ಎಕ್ಸ್ಪೀರಿಯನ್ಸ್
ಎಕ್ಸ್ಪೀರಿಯನ್ಸಸ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗೋದಲ್ಲ. ನಾವ್ ಅವ್ರಿಗೆ ಕೊಡ್ದಿರಾ ನಾವ್ ಬೇರೆಯವರಿಂದ ಅದನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಸೊ ಫಸ್ಟ್ ನೀವು ಪ್ರತಿಯೊಬ್ಬರಿಗೂ ಗ್ರೇಟ್‌ಫುಲ್ ಆಗಿದ್ದ ಹ್ಯಾಪಿನೆಸ್ ಅಲ್ಲಿ ಖುಷಿಯಿಂದ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಐ ಲವ್ ಯು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾಗ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದೆಮ್. ಅದು ನಿಮ್ಗೆ ಆಪೋಸಿಟ್ ಆಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇ ಹೇಳ್ತಾ ಇರಲ್ಲ ಬಟ್ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಲ್ಲ, ಅದನ್ನ ಮಾಡೋದಕ್ಕೆ ಹೋಗಬೇಡಿ. ಫಸ್ಟ್ ಯು ಸೇ, ನಿಮ್ಗೆ ಫೀಲ್ ಆದಾಗೆಲ್ಲ ಹೇಳ್ತಾ ಇರಿ ದಟ್ ಐ ಲವ್ ಯು, ಐ ಆಮ್ ಗ್ರೇಟ್‌ಫುಲ್ ಫಾರ್ ಯು, ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಹೇಳ್ತಾ ಇದ್ದಾಗ ನೀವು ಅದನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವೆನ್ ಯು ಸ್ಮೈಲ್, ನೀವು ಯಾರಾದ್ರೂ ಒಬ್ಬರನ್ನ ನೋಡ್ತಾ ಇರ್ತೀರಾ, ರೋಡಲ್ಲಿ ಹೋಗುವಾಗ ನೀವು ಒಬ್ಬರಿಗೆ ಸ್ಮೈಲ್ ಮಾಡಿದಾಗ ಬೇರೆಯವರು ಅದನ್ನೇ ಮಾಡ್ತಾರಲ್ವಾ, ಆ ಸ್ಮೈಲ್ ನ ರಿಟರ್ನ್ ಮಾಡ್ತಾರ, ಮುಖ ಕಂಡಿಟ್ಕೊಂಡು ಹೋಗ್ತಾರ, ಇಲ್ಲ ಅಲ್ವಾ, ಸ್ಮೈಲ್ ಮಾಡ್ತಾರಲ್ವಾ. ಅದೇ ತರ ಫಸ್ಟ್ ನಾವ್ ಯಾವಾಗ ಗ್ರೇಟ್‌ಫುಲ್ ಆಗಿರ್ತಾ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ದಾಗ ನಮ್ಗೆ ರಿಫ್ಲೆಕ್ಷನ್ ಆಗಿ ಅದೇ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆಲ್ವೇಸ್ ಬಿ ಗ್ರೇಟ್‌ಫುಲ್ ಫಾರ್ ದ ಪರ್ಸನ್ಸ್, ಫಾರ್ ದ ರಿಲೇಶನ್ಶಿಪ್, ಎಲ್ಲದಕ್ಕೂ ಅಷ್ಟೇ ನಾವು ಗ್ರೇಟ್‌ಫುಲ್ ಆಗಿರ್ಬೇಕು ಅಂತ ಹೇಳ್ತೀವಿ. ನಮ್ಮ ಜೀವನದಲ್ಲಿರುವ ಎಲ್ಲಾ ಸಂಬಂಧಗಳು, ಅದ್ ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಂಕಲ್ ಆಗಿರ್ಬೋದು, ಆಂಟ್ ಆಗಿರ್ಬೋದು, ಆಫೀಸ್ ಅಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಈ ಎಲ್ಲಾರ ಜೊತೆ ನಮ್ಮ ಮನಸ್ಸಿನ ಒಳಗಡೆ ಇರುವಂತಹ ಭಾವನೆಗಳು ಒಂದು ಸಂಬಂಧನ ಕಟ್ಕೊಡುತ್ತಲ್ವಾ. ಈ ದಿನ ನಾವು ಮಾಡ್ಬೇಕಾಗಿರೋದು ಒಂದು ಸಿಂಪಲ್ ಅಂಡ್ ಈಸಿ ಆದಂತಹ ಟೆಕ್ನಿಕ್ ಇದೆ. ನಮ್ಮ ರಿಲೇಶನ್ಶಿಪ್ ಯಾರ ಮೇಲೆ ನಾವು ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೋಬೇಕು ಅವ್ರಿಗೆ ಮಾಡುವಂತಹ ಟೆಕ್ನಿಕ್. ಜಸ್ಟ್ ಒಂದು ಕಾಮ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಒಂದು ಬುಕ್ ಆರ್ ಪೇಪರ್ ತಗೊಳ್ಳಿ, ಅವರ ಫೋಟೋಗ್ರಾಫ್ ಇದ್ರೆ ಒಳ್ಳೇದು. ಯಾರಿಗೆ ನೀವು ಹೆಚ್ಚು ಗ್ರೇಟ್‌ಫುಲ್ ಆಗಿರ್ಬೇಕು, ಗ್ರಾಟಿಟ್ಯೂಡ್ ಫೀಲ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವರ ಫೋಟೋಗ್ರಾಫ್ ಇದ್ರೆ ತಗೊಬನ್ನಿ. ಇದು 3 ಮೆಂಬರ್ಸ್ಗೆ ನೀವು ಮಾಡುವಂತಹ, ನಿಮ್ಮ ಲೈಫ್ ಅಲ್ಲಿ ನೀವು ಯಾವ 3 ವ್ಯಕ್ತಿಗಳಿಗೆ ತುಂಬಾ ಗ್ರೇಟ್‌ಫುಲ್ ಆಗಿರ್ತೀರೋ ಅವ್ರಿಗೆ ಮಾಡ್ಬೇಕಾಗಿರುವಂತಹ ಟೆಕ್ನಿಕ್ ಆಗಿರುತ್ತೆ. ಜಸ್ಟ್ ಅವರ ಫೋಟೋನ ತಗೊಳ್ಳಿ, ಅವರ ಫೋಟೋ ಇದ್ರೆ ಓಕೆ, ಇಲ್ಲ ಅಂದ್ರೆ ಅವ್ರನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಅವ್ರಿಗೆ ನೀವು ಯಾಕೆ ಗ್ರೇಟ್‌ಫುಲ್ ಆಗಿರ್ಬೇಕು, ಅವ್ರು ಮಾಡಿರುವಂತಹ ನಿಮ್ಗೆ ಒಳ್ಳೆ ಕೆಲಸ ಏನಿದೆ ಅದನ್ನ ಒಂದು ಸತಿ ನೀವು ಯೋಚನೆ ಮಾಡಿ. ಅವರಿಂದ ನೀವು ಎಷ್ಟು ಹ್ಯಾಪಿ ಆಗಿದ್ದೀರಾ, ಎಷ್ಟು ಜಾಯ್ಫುಲ್ ಆಗಿದ್ದೀರಾ ಅಂತ ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತೆ ಆ ಫೋಟೋನ ಒಂದು ಪೇಪರ್ ಅಲ್ಲಿ ಇರ್ತಾ, ಇಲ್ಲಾಂದ್ರೆ ಆ ಬುಕ್ ಅಲ್ಲಿ ನೀವು ಇಟ್ಟು ಅದ್ರ ಕೆಳಗಡೆ 5 ಗ್ರೇಟ್‌ಫುಲ್ ಥಿಂಗ್ಸ್ ಅವ್ರ ಬಗ್ಗೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂದ್ರೆ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಅವ್ರಿಗೆ ಯಾಕೆ ಗ್ರೇಟ್‌ಫುಲ್ ಆಗಿರ್ಬೇಕು ನೀವು, ಅವರಲ್ಲಿ ನಿಮ್ಗೆ ಏನ್ ತುಂಬಾ ಇಷ್ಟ, ಅವ್ರ ಕಾನ್ಫಿಡೆನ್ಸ್ ಇಷ್ಟನಾ, ಅವರು ಪ್ರೀತಿ ತೋರಿಸೋದು ಇಷ್ಟನಾ, ಇಲ್ಲಾಂದ್ರೆ ಅವ್ರ ಮೇಲೆ ನಿಮ್ಗೆ ಎಷ್ಟೇ ಕೋಪ ಇರ್ಬೋದು ಈ ಕ್ಷಣಕ್ಕೆ, ಡಸಂಟ್ ಮ್ಯಾಟರ್. ಅವರಲ್ಲಿ ಇರುವಂತಹ ಒಳ್ಳೆ ಗುಣನ ಏನಿದೆ ಅನ್ನೋದನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಅವರ ಹ್ಯಾಪಿ ಆಗಿರೋದನ್ನ ನೀವು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಅವ್ರ ಕಣ್ಣು ಇಷ್ಟನಾ, ಅವ್ರ ಮೂಗ್ ಇಷ್ಟನಾ, ಅವ್ರ ನಡೆಯೋ ಸ್ಟೈಲ್ ಇಷ್ಟನಾ, ಅವ್ರು ಮಾತಾಡುವಂತಹ ವರ್ಡ್ಸ್ ಇಷ್ಟನಾ, ಅವ್ರಿಗೆ ಏನ್ ಇಷ್ಟ, ಅವ್ರು ಮಾಡೋ ಅಡಿಗೆ ಇಷ್ಟನಾ, ಇದನ್ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. 5 ಥಿಂಗ್ಸ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಮತ್ತೆ ಅವರ ಹೆಸರು, ಮತ್ತೆ ಯಾಕೆ ನೀವು ಗ್ರೇಟ್‌ಫುಲ್ ಆಗಿದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಾ, ಥ್ಯಾಂಕ್ ಯು ಗಗನ್ ಫಾರ್ ಮೇಕಿಂಗ್ ಮೀ ಹ್ಯಾಪಿ ಅಂತ ಹೇಳ್ತಾ, ಈ ತರ ಥ್ಯಾಂಕ್ ಯು ಫಾರ್ ಟೇಕಿಂಗ್ ಕೇರ್ ಆಫ್ ಮೀ ಅಂತ ಈ ತರ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ತಾಯಿಗಾಗಿದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾಗ ಥ್ಯಾಂಕ್ ಯು ಮಾಮ್ ಫಾರ್ ಬೀಯಿಂಗ್ ಸಪೋರ್ಟಿವ್ ಫಾರ್ ಮೀ ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಹಸ್ಬೆಂಡ್ ಆಗಿದ್ರೆ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಇನ್ ಆಲ್ ದ ಸಿಚುವೇಶನ್ಸ್, ನನಗೆ ತುಂಬಾ ಎಲ್ಲಾ ಸಿಚುವೇಶನ್ಸ್ ಅಲ್ಲೂ ನೀವು ಹೆಲ್ಪ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು, ಐ ಆಮ್ ಗ್ರೇಟ್‌ಫುಲ್ ಫಾರ್ ಯು ಅಂತ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರಿಗೆ ನೀವು ತುಂಬಾ ಗ್ರೇಟ್‌ಫುಲ್ ಆಗಿರ್ಬೇಕು ಆ 3 ವ್ಯಕ್ತಿಗಳಿಗೆ 5 ಥಿಂಗ್ಸ್ ನೀವು ಬರೆದು ಥ್ಯಾಂಕ್ ಯು ಹೇಳ್ತಾ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ಇದನ್ನ ನೀವು ಪ್ರತಿದಿನ, ನೀವು ಇವಾಗ ಬ್ಲೆಸ್ಸಿಂಗ್ಸ್ ನ ಬರೀತಾ ಇದ್ದೀರಲ್ವಾ, ಮತ್ತೆ ಮ್ಯಾಜಿಕ್ ರಾಕ್ ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಇವಾಗ ನೀವು ಬ್ಲೆಸ್ಸಿಂಗ್ಸ್ ಬರೆಯುವಾಗ ಪ್ರತಿದಿನ ಏನ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಹೇಳ್ತಾ ನೀವು ಆ ಗ್ರಾಟಿಟ್ಯೂಡ್ ಬುಕ್ ಅಲ್ಲಿ ಪ್ರತಿದಿನ ಆ ರಿಲೇಶನ್ಶಿಪ್ಗೆ ನೀವು ಥ್ಯಾಂಕ್ ಯು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಮಲಗುವಾಗ ಆ ಗ್ರಾಟಿಟ್ಯೂಡ್ ತೋರಿಸುವಾಗ ಆ ವ್ಯಕ್ತಿಗೆ ನೀವು ಗ್ರೇಟ್‌ಫುಲ್ ಆಗಿದ್ದ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ಆ 2 ಡೇಸ್ ಟೆಕ್ನಿಕ್ ಅಲ್ಲಿ ಇದನ್ನ ಬರೀತಾ, ಇವಾಗ ಈ ಫೋಟೋ ಅಲ್ಲಿ ನೋಡ್ತಾ ಇದಕ್ಕೆ ಗ್ರೇಟ್‌ಫುಲ್ ಆಗಿ ಅಂತ ಹೇಳಿದಿನಲ್ಲ, ಅದನ್ನ ನೀವು ಇವಾಗ ಬರೆದು ಪ್ರತಿದಿನ ಯಾವಾಗ ನೀವು ಫ್ರೀ ಆಗ್ತಿರಲ್ವಾ ಅದನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡಿ, ಅದನ್ನ ಫೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವ್ರಿಗೆ ಗ್ರೇಟ್‌ಫುಲ್ ಆಗಿರೋದಕ್ಕೆ ಸ್ಟಾರ್ಟ್ ಮಾಡಿ. ಅವ್ರ ಹ್ಯಾಪಿನೆಸ್ ನ ನೀವು ಕಣ್ಮುಂದೆ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಾ ಹ್ಯಾಪಿನೆಸ್ ನ ಫೀಲ್ ಮಾಡಿ, ಜಾಯ್ಫುಲ್ ಆಗಿರೋದಕ್ಕೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರು ತುಂಬಾ ಚೆನ್ನಾಗಿ ನಿಮ್ ಜೊತೆ ಇರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಮೈಂಡ್ ನ ನೀವು ಕಾಮ್ ಆಗಿ ಇಟ್ಕೊಂಡು ನಾನು ಇವಾಗ ಏನ್ ಹೇಳ್ತೀನೋ ಅದನ್ನ ನೀವು ರಿಪೀಟ್ ಮಾಡೋದಕ್ಕೆ, ಆ ಫೋಟೋ ನೋಡ್ತಾ ರಿಪೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನೀವು ನನ್ನ ಲೈಫ್ ಅಲ್ಲಿ ಇರೋದಕ್ಕೆ ತುಂಬಾ ಗ್ರೇಟ್‌ಫುಲ್ ಆಗಿದ್ದೀನಿ, ಥ್ಯಾಂಕ್ ಯು ಅಂತ ಅವ್ರಿಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಸಂಬಂಧ ಇನ್ನಷ್ಟು ಸುಂದರವಾಗ್ತಾ ಇದೆ ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿ ದಿನ ಇದನ್ನ ಹೇಳ್ತಾ ಇರಿ. ಇದು ಯಾಕೆ ವರ್ಕ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ನಾವ್ ಯಾರ ಬಗ್ಗೆ ತುಂಬಾ ಗ್ರಾಟಿಟ್ಯೂಡ್ ತೋರಿಸ್ತೀವೋ ಅವರ ಜೊತೆ ನಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ, ಚೇಂಜ್ ಆಗುತ್ತೆ, ನಮ್ಮ ಎನರ್ಜಿ ಬದಲಾಗುತ್ತೆ. ಅಂದ್ರೆ ನಾವು ಕೋಪ, ಭಯ, ದ್ವೇಷ ಇದೆಲ್ಲ ಇಟ್ಕೊಂಡಿರುವಂತಹ ಎನರ್ಜಿ ಇವಾಗ ಏನಾಯ್ತು, ತುಂಬಾ ಗ್ರೇಟ್‌ಫುಲ್ ಆಗಿರುವಂತಹ ಎನರ್ಜಿ ಆಯ್ತಲ್ವಾ, ಆವಾಗ ಅದೇ ನಮ್ಗೆ ರಿಫ್ಲೆಕ್ಷನ್ ಆಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಮಾಡ್ಬೇಕಾಗಿರೋದು. ನಮ್ಮ ಎನರ್ಜಿನ ಶಿಫ್ಟ್ ಮಾಡೋದಂದ್ರೆ ನಾವು ಒಂದು ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವಿಟಿ ಕಡೆಗೆ, ಒಂದು ಯಾವಾಗ್ಲೂ ಅಷ್ಟೇ ಅವ್ರು ಬೈಯುವಂತ ಎನರ್ಜಿಯಿಂದ ಥ್ಯಾಂಕ್ ಯು ಹೇಳೋ ಎನರ್ಜಿಗೆ ನಾವು ಶಿಫ್ಟ್ ಆಗ್ತಾ ಇದೀವಿ. ಯಾವಾಗ ನಾವು ಥ್ಯಾಂಕ್ ಯು ಅಂತ ಹೇಳಿದಾಗ ಅದೇ ನಮ್ಗೆ ರಿಫ್ಲೆಕ್ಷನ್ ಆಗಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ಎನರ್ಜಿ ಬದಲಾಗುತ್ತೋ ಅಲ್ಲಿ ಅವರ
ಅವರ ಮಾತು ಬದಲಾಗುತ್ತೆ, ಅವರ ನಡವಳಿಕೆ ಬದಲಾಗುತ್ತೆ, ಅವರು ತೋರಿಸುವಂತಹ ಪ್ರೀತಿ ಬದಲಾಗುತ್ತೆ. ಆವಾಗ ನಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ ಅಲ್ವಾ? ಟೆಕ್ನಿಕ್ ನ ನೀವು ಮಾಡುವಾಗ ಕೋಪದಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಯಾವಾಗ ರಿಸಲ್ಟ್ಸ್ ಬರುತ್ತೆ ಅಂತ ನೀವು ಆತಂಕದಲ್ಲಿ ಮಾಡೋದಕ್ಕೆ, ನಾನು ಮಾಡಿದೀನಿ ನನಗೆ ಇನ್ನೂ ರಿಸಲ್ಟ್ಸ್ ಬಂದಿಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಳೋದಕ್ಕೆ ಹೋಗ್ಬಾರ್ದು. ನೀವು ಮಾಡೋದು ಮಾತ್ರ ನಿಮ್ಮ ಕೈಯಲ್ಲಿರುತ್ತೆ. ರಿಸಲ್ಟ್ಸ್ ಅನ್ನೋದು ಮ್ಯಾಜಿಕ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಯಾವಾಗ ನಂಬಿಕೆಯಿಂದ ಮಾಡ್ತಿರೋ ಮತ್ತೆ ಗ್ರಾಟಿಟ್ಯೂಡ್ ತೋರಿಸ್ತಾ ಇರ್ತೀರೋ ಅಲ್ಲಿ ನೀವು ಮ್ಯಾಜಿಕ್ ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ನಂಬಿಕೆ ಮತ್ತು ಗ್ರಾಟಿಟ್ಯೂಡ್ ಮಾಡ್ತಾ ಇದ್ದಾಗ ನೀವು ಮ್ಯಾಜಿಕಲ್ ರಿಸಲ್ಟ್ಸ್ ನ ನೋಡ್ತೀರಾ ಅಂತ ಹೇಳ್ತೇನೆ. ಫಸ್ಟ್ ಯಾವುದೇ ವಿಚಾರದಲ್ಲಾಗ್ಲಿ ನಮಗೆ ಒಳ್ಳೆ ರಿಸಲ್ಟ್ಸ್ ಬೇಕಂದ್ರೆ ಫಸ್ಟ್ ನಮ್ಮ ಎನರ್ಜಿನ ನಾವು ಬೇರೆಯವ್ರಿಗಿಂತ ನಮ್ಮ ಎನರ್ಜಿನ ನಾವು ಬದಲಾಯಿಸ್ಕೊಂಡಾಗ ರಿಸಲ್ಟ್ಸ್ ಬೇಗ ಸಿಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಬದಲಾದಾಗ ನಮ್ಮ ಔಟರ್ ವರ್ಲ್ಡ್ ಅಲ್ಲಿ ನಾವು ಅದನ್ನೇ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲೇ ದ್ವೇಷ, ಕೋಪ, ಭಯ, ಕೆಟ್ಟದನ್ನೆಲ್ಲ ಇಟ್ಕೊಂಡು ನಮ್ಮ ಔಟರ್ ರಿಯಾಲಿಟಿಯಲ್ಲಿ ಒಳ್ಳೇದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ನಾವು ಚೇಂಜ್ ಆಗ್ತಾ ನಾವು ಗ್ರೇಟ್ಫುಲ್ ಆಗಿದ್ದ ಇದ್ದಾಗ ಅದಕ್ಕೆ ಔಟರ್ ವರ್ಲ್ಡ್ ಕೂಡ ಅದೇ ತರ ರಿಫ್ಲೆಕ್ಷನ್ ಆಗಿರುತ್ತೆ ಅಂತ ಹೇಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ತುಂಬಾ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ನಾಳೆ ವಿಡಿಯೋದಲ್ಲಿ ಮ್ಯಾಜಿಕಲ್ ಹೆಲ್ತ್ ಜೊತೆ ನಿಮ್ ಜೊತೆ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಹ್ಯಾವ್ ಎ ಗ್ರೇಟ್ ಡೇ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್.